ತುಂಗಭದ್ರಾ ನದಿ ಪಾತ್ರದಲ್ಲಿ ನೆರೆಯ ಆತಂಕ ಸೃಷ್ಟಿಯಾಗ್ಬಿಟ್ಟಿದೆ. ನದಿಯಲ್ಲಿ ಒಳಹರಿವು ಹೆಚ್ಚಾದರೂ ಕೂಡ ಜನರಿಗಿಲ್ಲ ಚಿಂತೆ. ಡ್ಯಾಂನ ಕಿರು ಸೇತುವೆ ಮೇಲೆ ಜನರ ಹುಚ್ಚಾಟ. ನದಿಗೆ ನೀರು ಬಿಡ್ತಾ ಇದ್ದಂತೆ ನೋಡೋದಕ್ಕೆ ಜನ ಮುಗಿ ಬಿದ್ದಿದ್ದಾರೆ. ಬೆಳ್ಳಂಬೆಳಗ್ಗೆ ಕಿರು ಸೇತುವೆಯ ಮೇಲೆ ಜನವೋ ಜನ ಅನ್ನುವಂತಹ ಪರಿಸ್ಥಿತಿ. ಕಾರಣ ಕಂಪ್ಲಿ ಸೇತುವೆ ಕೂಡ ಯಾವ ಕ್ಷಣದಲ್ಲಾದರೂ ಮುಳುಗಡೆ ಆಗಬಹುದು. ನದಿ ಕಡೆ ಯಾರು ಕೂಡ ಹೋಗಬೇಡಿ, ಆ ಸೇತುವೆ ಮೇಲೆ ಯಾರು ಕೂಡ ಓಡಾಡೋ ಹಾಗಿಲ್ಲ ಅಂತ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಾಗಿದೆ. ಆದರೂ ಕೂಡ ಜನರ ಹುಚ್ಚಾಟ ನೋಡಿ. ಬಂದು ಯಾವ ರೀತಿ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಮುಗಿ ಬಿದ್ದಿದ್ದಾರೆ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಯಾವ ಕ್ಷಣದಲ್ಲಿ ಪ್ರವಾಹ ಸೃಷ್ಟಿಯಾಗುತ್ತೋ, ನೀರಿನ ಪ್ರಮಾಣ ಹೆಚ್ಚಳ ಆಗುತ್ತೋ ಅನ್ನೋದು ಗೊತ್ತಿಲ್ಲ. ಅಲರ್ಟ್ ಮಾಡಿದ್ರೂ ಕೂಡ ಜನ ಅಲರ್ಟ್ ಆಗಲ್ಲ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು ಅನ್ನೋದು ಪ್ರಶ್ನೆ. ನೋಡಿ, ಆ ಕಂಪ್ಲಿ ಸೇತುವೆಯ ಮೇಲೆ ನಿಂತು ಯಾವ ರೀತಿ ಹುಚ್ಚಾಟ ಮೆರೀತಿದ್ದಾರೆ ಜನ ಅಂತ. ಸೆಲ್ಫಿ, ಫೋಟೋ, ಪುಟ್ ಮಕ್ಕಳನ್ನ ಕರ್ಕೊಂಡು ಬಂದು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಟಿಬಿ ಡ್ಯಾಂನಲ್ಲಿ ಗೇಟ್ ಕಟ್. 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಆತಂಕ. ಕರ್ನಾಟಕ ತೆಲಂಗಾಣ ರೈತರ ಕನಸಿಗೆ ಕೊಳ್ಳಿ ಇಟ್ಟಿದೆ ಚೈನ್ ಕಟ್. 60 TMC ನೀರು ಖಾಲಿ ಆದರೆ ರೈತರ ಬೆಳೆಗೆ ನೀರಿರಲ್ಲ. ನಾನು ಆಗಲೇ ಅದಕ್ಕೆ ಹೇಳ್ತಾ ಇದ್ದಿದ್ದು, ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿ. ಬೇಸಿಗೆಯಲ್ಲಿ ಜನರಿಗೆ ಕುಡಿಯೋದಕ್ಕೆ ನೀರಿರಲಿಲ್ಲ. ಹೇಗೆ ಅಂದರೆ ಈ ವಿಜಯನಗರ, ಬಳ್ಳಾರಿ ಜನ ಪರಿತಪಿಸಿದ್ದಾರೆ ಕುಡಿಯೋ ನೀರಿಗಾಗಿ. ಈಗ ಕುಡಿಯೋಕ್ಕೂ ನೀರು ಸಿಗುತ್ತೆ, ಕೃಷಿಗೂ ನೀರು ಸಿಗುತ್ತೆ, ಜಲಾಶಯ ಭರ್ತಿ ಆಯಿತು ಅಂತ ಜನ ಖುಷಿ ಪಡ್ತಾ ಇದ್ರು. ಬಟ್ ಆ ಖುಷಿ ಬಹಳ ದಿನ ಉಳಿಲಿಲ್ಲ. ಕಾರಣ ಚೈನ್ ಕಟ್ ಆಗ್ಬಿಟ್ಟಿದೆ ಜಲಾಶಯದ್ದು. ಈಗ ನೀರು ಖಾಲಿ ಮಾಡಲೇಬೇಕಾದಂಥ ಅನಿವಾರ್ಯತೆ. ನೀರು ಖಾಲಿ ಅಂದರೆ ಹೇಗೆ, ಅದು ಪೋಲಾಗ್ಬಿಡುತ್ತೆ. ನದಿಗೆ ನೀರು ಬಿಟ್ಬಿಟ್ರೆ ಅದು ವಾಪಸ್ ಕುಡಿಯೋದಕ್ಕೂ ಸಿಗಲ್ಲ, ಕೃಷಿಗೂ ಸಿಗಲ್ಲ. ಹಾಗಾಗಿ ಜನ ಮತ್ತೆ ಆತಂಕದಲ್ಲಿದ್ದಾರೆ. ಕುಡಿಯೋದಕ್ಕೆ ನೀರು ಸಿಗುತ್ತಾ ಇಲ್ವಾ ವರ್ಷವಿಡೀ ಅಂತ. ಸರಿಯಾಗಿ ಮಳೆ ಆದರೆ ವರ್ಷ ಸಮಸ್ಯೆ ಇರಲ್ಲ. ಆದರೆ ಈ ಹಿಂದೆ ಬರಗಾಲ, ನೀರು ಕುಡಿಯೋದಕ್ಕಿಲ್ಲದೆ, ಕೃಷಿಗಿಲ್ಲದೆ ಬರಗಾಲದ ಪರಿಸ್ಥಿತಿಯನ್ನು ಜನ ಫೇಸ್ ಮಾಡಿದ ಹೊತ್ತಲ್ಲಿ ಈ ಬಾರಿ ಮಳೆ ಚೆನ್ನಾಗಾಗಿದೆ, ಜಲಾಶಯ ಭರ್ತಿ ಆಗಿದೆ ಅಂತ ಖುಷಿ ಪಡ್ತಾ ಇದ್ರು ಜನ. ಕೊಪ್ಪಳದ ಜನ ಕೂಡ ಈ ತುಂಗಭದ್ರಾ ಜಲಾಶಯದ ಮೇಲೆ ಡಿಪೆಂಡ್ ಆಗಿದ್ದಾರೆ. ಕಾರಣ ಕುಡಿಯೋದಕ್ಕೆ, ಕೃಷಿಗೆ ಅಂತ. ಸೊ ಅಲ್ಲಿನ ಜನರ ಪರಿಸ್ಥಿತಿ ಏನು, ಅಲ್ಲಿನ ವಾಸ್ತವ ಪರಿಸ್ಥಿತಿ ಏನು, ಆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಈರಯ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಈರಯ್ಯ, ಕೊಪ್ಪಳದ ಜನ ಕೂಡ ತುಂಗಭದ್ರಾ ಜಲಾಶಯ ನೆಚ್ಕೊಂಡವರೇ ಕುಡಿಯೋದಕ್ಕೂ ಮತ್ತು ಕೃಷಿಗೂ. ಈಗ ಜನರ ಆತಂಕ ಹೇಗಂದ್ರೆ ನೀರು ಪೋಲಾಗ್ಬಿಡುತ್ತೆ, ನಮಗ್ ಸಿಗುತ್ತಾ ಇಲ್ವಾ ಅನ್ನೋದು. ಸೊ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ. ಖಂಡಿತ ಶ್ರುತಿ, ಏನಂತಂದ್ರೆ ತುಂಗಭದ್ರಾ ಜಲಾಶಯ ಅಂದ್ರೆ 4 ಜಿಲ್ಲೆಗಳ ಜೀವನಾಡಿ ಅಂತ ಹೇಳ್ತಾರೆ. ಕೇವಲ 4 ಜಿಲ್ಲೆಗಳ ಜೀವನಾಡಿ ಅಷ್ಟೇ ಅಲ್ಲದೆ ಪಕ್ಕದ ಆಂಧ್ರ ಮತ್ತು ತೆಲಂಗಾಣಗಳಿಗೂ ಕೂಡ ಇದೇ ಒಂದು ತುಂಗಭದ್ರಾ ಜಲಾಶಯ ನೀರನ್ನ ಸಪ್ಲೈ ಮಾಡುತ್ತೆ. ಇದರಿಂದ ಸಾಕಷ್ಟು ಇಲ್ಲಿ ಏನಂದ್ರೆ ಕೃಷಿ ಆಗಿರ್ಬೋದು, ಕುಡಿಯುವ ನೀರಾಗಿರ್ಬೋದು, ಮತ್ತೆ ಕೈಗಾರಿಕೆಗಳು ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ಆದ್ರೆ ಈ ಬಾರಿ ಏನಂತಂದ್ರೆ 105 TMC ಸಾಮರ್ಥ್ಯದ ಈ ಒಂದು ಜಲಾಶಯ ಈಗಾಗಲೇ ಏನಂತಂದ್ರೆ ಒಂದು ರೀತಿ ಅಂತಂದ್ರೆ ಈಗ ಡ್ಯಾಮ್ ನಿಂದ ನೀರು ಹೊರಗೆ ಹೋಗ್ತಾ ಇದೆ. ಹೀಗಾಗಿ ಏನಂತಂದ್ರೆ ಸಾಕಷ್ಟು ಆತಂಕದಲ್ಲಿ ಶುರುವಾಗಿದೆ. ಯಾಕಂದ್ರೆ ಈಗ ಸದ್ಯ ಏನು ಅಧಿಕಾರಿಗಳು ಹೇಳೋ ಪ್ರಕಾರ 60 TMC ನೀರು ಏನು ಹೊರಗಡೆ ಬಿಡಬೇಕಾಗತ್ತೆ. ಅಂದ್ರೆ ಮಾತ್ರ ಈ ಒಂದು ಜಲಾಶಯದ ಅಂದ್ರೆ ಈಗ ನೀರನ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ಡ್ಯಾಮ್ ಅನ್ನು ಕೂಡ ಉಳಿಸ್ಕೋಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಏನಂತಂದ್ರೆ ಈಗ ನೀರನ್ನ ಹೊರ ಬಿಡ್ತಾ ಇದ್ದಾರೆ. ಈ ಒಂದು ನೀರು 60 TMC ನೀರು ಏನು ಖಾಲಿ ಆದ್ರೆ ಇಲ್ಲಿರುವಂತ ಜನರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಯಾಕಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗುತ್ತೆ, ಮತ್ತೆ ಕೈಗಾರಿಕೆಗಳಿಗೂ ಸಮಸ್ಯೆ ಆಗುತ್ತೆ. ಕಳೆದ 2 ವರ್ಷಗಳಿಂದ ಏನಂದ್ರೆ 2ನೇ ಬೆಳೆಗೆ ನೀರು ಸಿಗ್ತಾ ಇರಲಿಲ್ಲ. ಅಂದ್ರೆ ಮಳೆಯ ಪ್ರಮಾಣ ಕಡಿಮೆ ಆಗಿತ್ತು. ಆದ್ರೆ ಈ ಬಾರಿ ಏನಂದ್ರೆ ಮಲೆನಾಡಿನಲ್ಲಿ ಸುರಿದಂತ ಭಾರಿ ಮಳೆಯಿಂದಾಗಿ ಈ ಭಾಗದ ಜನರು ಸಾಕಷ್ಟು ಖುಷಿಯಾಗಿದ್ರು. ಅಂದ್ರೆ 2 ಬೆಳೆಗಳನ್ನು ಕೂಡ ನಾವು ಈ ಬಾರಿ ಬೆಳಿಬಹುದು ಅನ್ನುವಂತ ಒಂದು ಖುಷಿಯಲ್ಲಿದ್ರು. ಆದ್ರೆ ಈಗ ಏನು ಈ ಕ್ರಸ್ಟ್ ಗೇಟ್ ಏನು ಆ ಒಂದು ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇರೋದ್ರಿಂದ ಇಲ್ಲಿರುವಂತ ರೈತರಿಗೆ ಒಂದು ಆತಂಕ ಶುರುವಾಗಿದೆ. ಅಂದ್ರೆ ಈ ಬಾರಿ ಮೊದಲನೇ ಬೆಳೆಗೂ ಕೂಡ ನಮ್ಗೆ ನೀರು ಸಿಗಲ್ಲ ಅನ್ನುವಂತ ಒಂದು ಆತಂಕ ಶುರುವಾಗಿದೆ. ಅದ್ರ ಜೊತೆಗೆ ಏನಂತಂದ್ರೆ ಬೇಸಿಗೆ ಸಂದರ್ಭದಲ್ಲಿ ನಮ್ಗೆ ಏನಂತಂದ್ರೆ ಒಂದು ರೀತಿ ಜಲಕ್ಷಾಮ ಉಂಟಾಗಬಹುದು ಅನ್ನುವಂತ ಒಂದು ಆತಂಕದಲ್ಲಿ ಇರುವಂತ ಜನರಿದ್ದಾರೆ. ಯಾಕಂದ್ರೆ 105 TMC ಸಾಮರ್ಥ್ಯದಲ್ಲಿ 60 TMC ನೀರು ಹೋದ್ರೆ 70% ಪ್ರಮಾಣದಲ್ಲಿ ನೀರು ಹೊರ ಹೋಗುತ್ತೆ. ಅಂದ್ರೆ ಇದು ಈವರೆಗೆ ಅಂದ್ರೆ ಕೇವಲ ಗೇಟ್ ರಿಪೇರಿ ಮಾಡುವಷ್ಟರಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಏನು ಜಲಾಶಯ. ಓಕೆ ಈರಯ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. 2019ರಲ್ಲಿ ಸ್ಲೀವ್ ಗೇಟ್, ಇವತ್ತು ಗ್ರಸ್ಟ್ ಗೇಟ್, ಆ ಚೈನ್ ಲಿಂಕ್ ಕಟ್ ಆಗ್ಬಿಟ್ಟಿದೆ. ಪ್ರತಿ ವರ್ಷವೂ ಕೂಡ ತುಂಗಭದ್ರಾ ಡ್ಯಾಮ್ಗೆ ಹಾನಿ ಯಾಕೆ ಅನ್ನೋದೇ ಪ್ರಶ್ನೆ. 100 ವರ್ಷಗಳ ಹಿಂದೆ ಕಟ್ಟಿರೋ ಡ್ಯಾಮ್ಗೆ ಎಷ್ಟರ ಮಟ್ಟಿಗೆ ಸುರಕ್ಷತೆ ಇದೆ, ಎಷ್ಟರ ಮಟ್ಟಿಗೆ ಅವು ಭದ್ರವಾಗಿದೆ ಅನ್ನೋದು ಪ್ರಶ್ನೆ. ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಕಟ್ಗೆ ಕಾರಣ ಯಾರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಟಿಬಿ ಡ್ಯಾಮ್ ತುಂಬಿದ್ರೂ ಕೂಡ ರೈತರಿಗಿಲ್ಲ ನೆಮ್ಮದಿ. 2 ವರ್ಷದ ಬಳಿಕ ಭರ್ತಿಯಾಗಿತ್ತು ಜಲಾಶಯ. ನಾನಾಗಲೇ ಹೇಳ್ತಾ ಇದ್ದೆ, ಈ ಬಾರಿ ರೈತರು ಬಹಳ ಸಂತಸಗೊಂಡಿದ್ರು.
ಸದ್ಯ ಏನ್ ಕಾರಣ ಇರಬಹುದು ಈ ರೀತಿ ಕ್ರಸ್ಟ್ ಗೇಟ್ ನ ಚೈನ್ ಲಿಂಕ್ ಕಟ್ ಆಗೋದಕ್ಕೆ ಅಂತ? ಅಧಿಕಾರಿಗಳ ನಿರ್ಲಕ್ಷ್ಯ ಹೌದು, ಬಟ್ ಸರಿ ಮಾಡಬೇಕಾಗಿದ್ದು ಹೇಗೆ ಇದನ್ನ ಮೇಂಟೈನ್ ಮಾಡಬೇಕು ಅನ್ನೋದು ಬಹುತೇಕರ ಪ್ರಶ್ನೆ. ಆ ಕುರಿತ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ. ಟಿಬಿ ಡ್ಯಾಂನ ಅಧಿಕಾರಿಗಳ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರಣ ಸರಿಯಾಗಿ ಅದನ್ನ ನಿರ್ವಹಣೆ ಮಾಡ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಈಗ ಪರಿತಪಿಸಬೇಕಾದಂತಹ ಪರಿಸ್ಥಿತಿ. ಒಂದ್ ಕಡೆ ಜಲಾಶಯ ಭರ್ತಿ ಆಯ್ತು ಅಂತ ಖುಷಿ ಪಡಬೇಕಾ ಅಥವಾ ಈಗ ಖಾಲಿ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಯ್ತು ಅಂತ ದುಃಖ ಪಡಬೇಕಾ ಅನ್ನೋದು ಜನರ ಪ್ರಶ್ನೆ ಆಗ್ತಾ ಇದೆ. 2019ರಲ್ಲಿ ಸ್ಲೀವ್ ಗೇಟ್, ಇವತ್ತು ಕ್ರಸ್ಟ್ ಗೇಟ್ ಆ ಚೈನ್ ಲಿಂಕ್ ಕಟ್ ಆಗ್ಬಿಟ್ಟಿದೆ. ಪ್ರತಿ ವರ್ಷವೂ ಕೂಡ ತುಂಗಭದ್ರಾ ಡ್ಯಾಮ್ಗೆ ಹಾನಿ ಯಾಕೆ ಅನ್ನೋದೇ ಪ್ರಶ್ನೆ. 100 ವರ್ಷಗಳ ಹಿಂದೆ ಕಟ್ಟಿರೋ ಡ್ಯಾಮ್ಗೆ ಎಷ್ಟರ ಮಟ್ಟಿಗೆ ಸುರಕ್ಷತೆ ಇದೆ, ಎಷ್ಟರ ಮಟ್ಟಿಗೆ ಅವು ಭದ್ರವಾಗಿದೆ ಅನ್ನೋದು ಪ್ರಶ್ನೆ. ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಕಟ್ಗೆ ಕಾರಣ ಯಾರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಟಿಬಿ ಡ್ಯಾಮ್ ತುಂಬಿದ್ರೂ ಕೂಡ ರೈತರಿಗಿಲ್ಲ ನೆಮ್ಮದಿ. 2 ವರ್ಷದ ಬಳಿಕ ಭರ್ತಿಯಾಗಿತ್ತು ಜಲಾಶಯ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಬಾರಿ ರೈತರು ಬಹಳ ಸಂತಸಗೊಂಡಿದ್ರು. ಸದ್ಯ ಏನ್ ಕಾರಣ ಇರಬಹುದು ಈ ರೀತಿ ಕ್ರಸ್ಟ್ ಗೇಟ್ ನ ಚೈನ್ ಲಿಂಕ್ ಕಟ್ ಆಗೋದಕ್ಕೆ ಅಂತ? ಅಧಿಕಾರಿಗಳ ನಿರ್ಲಕ್ಷ್ಯ ಹೌದು, ಬಟ್ ಸರಿ ಮಾಡಬೇಕಾಗಿದ್ದು ಹೇಗೆ ಇದನ್ನ ಮೇಂಟೈನ್ ಮಾಡಬೇಕು ಅನ್ನೋದು ಬಹುತೇಕರ ಪ್ರಶ್ನೆ. ಆ ಕುರಿತ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ. ಟಿಬಿ ಡ್ಯಾಂನ ಅಧಿಕಾರಿಗಳ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರಣ ಸರಿಯಾಗಿ ಅದನ್ನ ನಿರ್ವಹಣೆ ಮಾಡ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಈಗ ಪರಿತಪಿಸಬೇಕಾದಂತಹ ಪರಿಸ್ಥಿತಿ. ಒಂದ್ ಕಡೆ ಜಲಾಶಯ ಭರ್ತಿ ಆಯ್ತು ಅಂತ ಖುಷಿ ಪಡಬೇಕಾ ಅಥವಾ ಈಗ ಖಾಲಿ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಯ್ತು ಅಂತ ದುಃಖ ಪಡಬೇಕಾ ಅನ್ನೋದು ಜನರ ಪ್ರಶ್ನೆ ಆಗ್ತಾ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.